ಆಕ್ಚುಲಿ ಒಂದು NGO ಗೆ ಹೋಗ್ತಾ ಇದೀನಿ. ಲೈಫ್ ನಮ್ಮ ಅಪ್ಪಂದ ಗೈಸ್. ನಿಮ್ಮ ಅಪ್ಪಂಗೆ ಸಪೋರ್ಟ್ ನೀನು. ಇಬ್ಬರಿಗೆ ಮಾಡ್ತಾಳಮ್ಮ. ಪ್ಯಾಕೇಜ್ ಏನಿದೆ ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ಯಾವ್ಯಾವ ಕಲರ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡಿ. ನಂದು ನೇಲ್ಸ್ ಮಾಡಿಸ್ಕೋಬೇಕು ಅನ್ನೋದು ನೇಲ್ಸ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನನ್ನ ಈ ಒಂದು ಬುಕ್ ನಿಮಗೆ ಹೇಗೆ ಅನಿಸ್ತಿದೆ ಕಮೆಂಟ್ ಮಾಡಿ. ನಮ್ಮೆಲ್ಲರಿಂದ ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಈ ಕಡೆ ಒಬ್ರನ್ನ ಕೂರಿಸ್ಕೊಂಡಿದ್ದೀನಿ, ಈ ಕಡೆ ಒಬ್ರನ್ನ ಕೂರಿಸ್ಕೊಂಡಿದ್ದೀನಿ. ಈಸ್ ಫೈನಲಿ ನಮ್ಮ ಫೋಮೋ ಬಾಟಲ್ ಈಸ್ ಹಿಯರ್. ಫೋಮೋದು ಹೊಸ ಫೋನ್ ಲಾಂಚ್ ಮಾಡಿದೀವಿ ನೋಡಿ ಗೈಸ್. ಗೈಸ್ ನಂದು ಹೊಸ ಸೆಟ್ ನೇಲ್ಸ್ ಮಾಡಿಸ್ತಾ ಇದೀನಿ. ಅಂಡ್ तुम्हारा ಸ್ಯಾಲರಿ ಸೆ ಕಟ್ ಕರೋ. ಹಾಯ್ ಹಲೋ ನಮಸ್ಕಾರ, ನಾನು ನನ್ನ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಕ್ಚುಲಿ ಒಂದು NGO ಗೆ ಹೋಗ್ತಾ ಇದ್ದೀನಿ. ವೆರಿ ಫಸ್ಟ್ ಟೈಮ್. ನಾನು ತುಂಬಾ ಟೈಮಿಂದ ಅನ್ಕೊಂಡಿದ್ದೆ ಬರ್ಡೇ ಟೈಮಲ್ಲಿ ಈ ತರ ಹೋಗ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಬರ್ಡೇ ನೀವು ನೋಡಿರ್ಬೋದು, ನಾನು ನನ್ನ ಪೂರಾ ಟೀಮ್ ಜೊತೆ ನನ್ನ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೆ. ಸೊ ಈ ಸಲ ನ್ಯೂ ಇಯರ್ಗೆ ನಾನು ಒಂದು NGOಗೆ ಹೋಗಿ ಒಂದಷ್ಟು ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಹಾಗಾಗಿ ಬೆಳಗ್ಗೆ ಫೋನ್ ಮಾಡಿ ಅವ್ರದ್ರೆಲ್ಲ ಮಾತಾಡಿ ಡಿಸೈಡ್ ಮಾಡಾಯಿತು. ಅದಕ್ಕೆ ಅಂತ ಅಮ್ಮ ಮತ್ತು ಅಪ್ಪಂಗೂ ಇಬ್ರಿಗೂ ಇರೋಕ್ಕೆ ಹೇಳಿದ್ದೀನಿ. ಸೊ ಅಮ್ಮನ ಅದಕ್ಕೆ ಇರಿಸ್ಕೊಂಡಿದ್ದೀನಿ. ಸೊ ಇವಾಗ ಫ್ರೂಟ್ಸ್ ಎಲ್ಲ ತೊಗೊಂಡು ಹೊರಡಬೇಕು. ನಮ್ಮ ಜೊತೆ ವೀರಪ್ಪನ್. ಆ್ಯಕ್ಚುಲಿ ಪ್ರೀತಿಯಿಂದ ಕೇಳಿದೆ ನಮ್ಮಪ್ಪನ ವೀರಪ್ಪನ್ ಅಂತ. ಸೊ ನಮ್ಮಪ್ಪನೂ ಬರ್ತಾರೆ ಇವತ್ತು. ಏನಪ್ಪ ಹೊರಡೋಣ, ಬರ್ತೀರಾ? ನಿನ್ನೆ ಊರಿಂದ ಓಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಊರಿಗೆ ಹೋಗಿದ್ರು ಅವರು. ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ದೆ. ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಊರಿಂದ ಕರೆಸ್ಕೊಂಡೆ. ಆ್ಯಂಡ್ ಇದು ನ್ಯೂ ಇಯರ್ಗೆ ಏನು ರೆಸೊಲ್ಯೂಷನ್ ನಿಮ್ಮದು? ನ್ಯೂ ಇಯರ್ಗೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈಗ 2026 ಬರ್ತಾ ಇದೆಯಲ್ಲ, ಅಷ್ಟೇ ಕೆಲಸ. ಲೈಫ್ ಎಲ್ಲ ನಮ್ಮ ಅಪ್ಪಂದ ಗೈಸ್. ನಿಮ್ದೇನಮ್ಮ? ನಿಮ್ದೇನ್ ಡ್ರೀಮು 2026ಗೆ? ಅಪ್ಪಾಜಿನ ಬೈಯೋದೇಮ್ ಡ್ರೀಮಾ? ಅಪ್ಪ ಹೇಳ್ತೈತ್ ಕೇಳ್ರಿ. ಏನು ಇಲ್ವಾ? ಓಕೆ, ನ್ಯೂ ಇಯರ್ 2026 ಅಲ್ಲಿ ನಾನು ಹಿಂಗೆ ಮಾಡ್ತೀನಿ, ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋತೀನಿ, ಅಪ್ಪಾಜಿ ಮೇಲೆ ಕಿರ್ಚಾಡೋದು ಕಮ್ಮಿ ಮಾಡ್ಕೋತೀನಿ ಅಂತೇನಿಲ್ವಾ? ಇಲ್ವಾ? ನಿಮ್ಮ ಅಪ್ಪಂಗೆ ಸಪೋರ್ಟ್ ನೀನು. ಇಬ್ಬರಿಗೆ ಮಾಡ್ತಾಳಮ್ಮ. ಏನ್ ಮಾಡೋದು, ನೀವು ಮಗಂಗೆ ಸಪೋರ್ಟ್ ಮಾಡ್ತಿರಲ್ಲ, ನಾನು ಅಪ್ಪಂಗೆ ಸಪೋರ್ಟ್ ಮಾಡ್ಲೇಬೇಕು. ಓ ಯಾವಾಗ್ಲ ಯಾರ ಕಡೆ ನಿನ್ಗೆ ಹೇಳ್ದಾರ? ಏನ್ ಮಾಡ್ತಾರೆ 2026ಗೆ ಹಿಂಗ್ ಮಾಡ್ಬೇಕು ಅಂತ ಏನ್ ಕನ್ಸ್ ಕಟ್ಕೊಂಡಿದ್ದೀರಾ? ಸ್ವಂತ ಮನೆ ತಗೋಬೇಕು ಅನ್ನೋದೇ ಸ್ವಂತ ಮನೆ ಇದೆಲ್ಲ ಊರಲ್ಲಿ ನಿಮ್ದು? ಊರಲ್ಲಿದ್ರೆ ಊರಿಗಾಯ್ತು, ಇಲ್ಲಿಗೆ ಬೇಕಲ್ಲ. ಹೌದಾ? ನಿಮ್ದೇನ್ ಫೈನಾನ್ಷಿಯಲ್ ಪ್ಲಾನ್ಸ್ ಏನಿದೆ ನಿಮ್ದು? ಫೈನಾನ್ಸಿಯಲ್ ಪ್ಲಾನ್ ಏನಿದೆ? ಹೆಂಗ್ ತಗೋತೀರಾ ಮನೆನ? ಇನ್ನು ದುಡಿಬೇಕು ಚೆನ್ನಾಗಿ. ಹೆಂಗ್ ದುಡಿತೀರಾ? ಏನೇನಾರ ಮಾಡ್ಬೇಕು. ಏನ್ ಮಾಡ್ತೀರಾ? ಒಂದ್ ಮನೆ ತಗೊಳಂಗ್ ಏನ್ ಮಾಡ್ತೀರಾ 2026 ಅಲ್ಲಿ? ಅದೇಳ್ರಿ. ಅಯ್ಯೋ ನಮ್ದು ಅಲೆ ಮನೆ ಮಾಡ್ತೀವಿ, ಸ್ವಲ್ಪ ಡೌನ್ಲೋಡ್ ಮಾಡ್ತೀವಿ, ನಿನಗೆ ಲೋನ್ ಹಾಕ್ತೀವಿ. ಡೌನ್ಲೋಡ್ ಮಾಡ್ತೀರಾ? ಗೈಸ್ ಸರಿ ಆಯ್ತು, ಇವಾಗ ನಾನು ಹೊರಡಬೇಕು. ನಾನೇನು ಅನ್ಕೊಂಡೆ ಅಂತಂದ್ರೆ ಫ್ರೂಟ್ಸ್ ತಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೇಳಿದೆ, ಅವ್ರಿಗೇನು ಅವಶ್ಯಕತೆ ಇದೆ ಹೆಂಗೆ ಅಂತ ಹೇಳ್ಬಿಟ್ಟು. ಅವ್ರು ಸ್ವೀಟ್ಸ್ ಏನೂ ಜಾಸ್ತಿ ತರಕ್ಕೆ ಹೋಗ್ಬೇಡಿ, ಬೇಕಾದ್ರೆ ಪ್ಲಮ್ ಕೇಕ್ ಅದನ್ನು ತೊಗೊಬಂಗೆ ತೊಗೊಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಎಲ್ಲರೂ ಹೋಗ್ತಿದ್ರೆ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕೇಳಿ. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಕೈಯಿಂದ ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡೋಕ್ಕಾದ್ರೆ ಮಾಡಿ. ಇವಾಗ ಹೊರಡುವ. ಇವಾಗ ಫ್ರೂಟ್ಸ್ ತೊಗೋಣ ಅಂದ್ಬಿಟ್ಟು ಬಂದೆ. ಸೊ ಇವಾಗ ಇಲ್ಲಿಂದ ಫ್ರೂಟ್ಸ್ ತೊಗೋತಾ ಇದ್ದೀನಿ. ಒಂದಷ್ಟು ಐಟಮ್ಸ್ ಯಾವ್ದಾದ್ರು ನನಗೆ ಚೆನ್ನಾಗಿದೆ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಸೀಸನ್ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಕ್ಕಳೆಲ್ಲ ಅದೆಲ್ಲ ಟ್ರೈ ಮಾಡಿರ್ತಾರೋ ಇಲ್ವೋ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಎಲ್ಲರೂ ಟ್ರೈ ಮಾಡಿರೋವಂಥದ್ದು ಚೆನ್ನಾಗಿರೋವಂಥ ಫ್ರೂಟ್ಸ್ನ ನೋಡ್ತಾ ಇದ್ದೀನಿ. ಬಾಳೆಹಣ್ಣು ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಪೂರ ಒಂದು ಗೊನೆ ಬಾಳೆಹಣ್ಣು ತೊಗೋತಾ ಇದ್ದೀನಿ. ಸೊ ದಟ್ ಒಂದು 4-5 ಕೊಟ್ಬಿಡ್ಬೋದು, ಅಟ್ಲೀಸ್ಟ್ ಆ ಮಕ್ಕಳು ಹಿಡ್ಕೊಂಡು ತಿಂತವೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿದ್ರಲ್ಲಿ ಅದೇ ನನಗೆ ಸರಿ ಅಂತ ಅನಿಸಿದ್ದು. ಸೊ ಹಾಗಾಗಿ ಒಂದು ಪೂರ ಗೊನೆ ತೊಗೊಳ್ಳೋಣ. ಇವಾಗ ಫುಲ್ ಪ್ಯಾಕ್ ಮಾಡಿಸಾಗಿದೆ ಇದಿಷ್ಟು, ಅದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡ್ಬೇಕು ಮನೆಗೆ ಹೋದ್ಮೇಲೆ. ಸೊ ಗೈಸ್ ಇವಾಗ ಫೈನಲಿ ನಾನು ಬನಾನಾ ಎಲ್ಲ ಏನು ಎತ್ಕೊಂಡ್ಬಂದಿದ್ದೆ, ಫುಲ್ ಒಂದು ಗೊನೆ ಎತ್ಕೊಂಡ್ಬಂದಿದ್ದಲ್ಲ, ಸೊ ಅದನ್ನ ಇವಾಗ ಈ ಥರ ಸಪ್ರೇಟ್ ಮಾಡಿದ್ದೀನಿ. ಇದನ್ನ ಈ ಥರ ಒಂದು ಪಾಲಿಥಿನ್ ಬ್ಯಾಗ್ ಒಳಗೆ ಸಪ್ರೇಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಈ ಥರ ಬಾಳೆಹಣ್ಣು, ಇದೊಂದು ಹಣ್ಣು ಮತ್ತು ಆ್ಯಪಲ್ ಈ ಥರ ಎಲ್ಲ ಕವರಲ್ಲಿ ಹಾಕಿ ಕೊಡ್ತಾ ಇದ್ದೀವಿ. ಫೈನಲಿ ನಾನು ಕೂಡ ರೆಡಿ ಆಗಾಯಿತು. ಆ್ಯಂಡ್ ಈ ಒಂದು ಬ್ಯಾಗಲ್ಲಿ ಎಲ್ಲ ಇಟ್ಟಿದ್ದೀವಿ. ಸೊ ಇವಾಗ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಅಮ್ಮಂಗೂ ಕೂಡ ಕಾಲ್ ಮಾಡಿದೆ, 2-3 ಸಲ ಕಾಲ್ ಮಾಡಿದೆ, ರಿಸೀವೇ ಮಾಡಲಿಲ್ಲ. ಅಮ್ಮ ಆ್ಯಕ್ಚುಲಿ ನನಗಿಂತ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಇದೆಲ್ಲ ತೊಗೊಬರೋದೆಲ್ಲ ಸ್ವಲ್ಪ ಲೇಟ್ ಆಯ್ತಲ್ಲ. ಸೊ ಹಾಗಾಗಿ ಶಾಪಲ್ಲಿ ಎಷ್ಟೋ ತನಕ ಇರೋಕ್ಕಾಗುತ್ತೆ ಅಷ್ಟೊತ್ತಿದ್ದು ಅಲ್ಲಿ ನೋಡ್ಕೊಂಡು ಬರ್ತೀನಿ, ಅದಾದಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಇವಾಗ ಅಮ್ಮ ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ಗೈಸ್ ಇವಾಗ ಫೈನಲಿ ಕಾರಲ್ಲಿ ಕುತ್ಕೊಂಡಾಯ್ತು. ನಾಗಸಂದ್ರಾಗೆ ಹೋಗಿ ಅಲ್ಲಿಂದ ಅಮ್ಮನ ಪಿಕ್ ಮಾಡ್ಕೊಂಡು ಹೊರಡಬೇಕು. ಆ್ಯಂಡ್ ಅಪ್ಪ ಹಿಂದಗಡೆ ಕುತ್ಕೊಂಡಿದ್ದಾರೆ. ಆ್ಯಂಡ್ ಕಟ್ ಮಾಡೋದು ಕೇಕ್ ಕೂಡ ತೊಗೊಂಡಿದ್ದೀವಿ. ಗೈಸ್ ಇದ್ರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಹಲೋ 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 ಗೈಸ್, ಎಲ್ಲೋದ್ರು ನೋಡಿ ನನ್ನ ನಿಂಗೆ ನಾಯಿಗಳು ಬಂದ್ಬಿಟ್ಟು ಮಾತಾಡಿಸ್ತವೆ. ಕಣ್ಣು ಮಾತ್ರ ಸಕ್ಕತ್ತಾಗಿದೆ ಗೈಸ್ ಇದ್ರದ್ದು. ಗೈಸ್ ಒಂದೇನಪ್ಪ ಅಂತಂದರೆ, ನೀವೇನೇ ಒಳ್ಳೇದು ಮಾಡಿದ್ರು ಯಾರಿಗೂ ತೋರಿಸ್ಕೋಬಾರ್ದು. ಅದು ಅಂದರೆ ಒಂದು ಕೈಗೆ ಗೊತ್ತಿಲ್ಲದೆ ಇನ್ನೊಂದು ಕೈಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೊಂದು ಈ ವಿಡಿಯೋ ನಾನು ಯಾಕೆ ಸ್ವಲ್ಪ ತೋರಿಸ್ತೆ ಅಂತಂದರೆ,
ಜಸ್ಟ್ ಸೊ ದ್ಯಾಟ್ ಸಮ್ಟೈಮ್ಸ್ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಒಂದು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ. ಅದಾದಮೇಲೆ ಅವ್ರದ್ದು ಒಂದು ಪ್ರೈವಸಿ ಅನ್ನೋದಿರುತ್ತೆ. ಸೊ ಹಾಗಾಗಿ ಏನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಗೆ ನಾವು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಅಮ್ಮನೂ ನಮ್ಮ ಜೊತೆ ಜಾಯಿನ್ ಆದರು. ಸೊ ಅದಾದಮೇಲೆ ಕೊಟ್ಬಿಟ್ಟು ಬಂದ್ವಿ. ಅಂತಂದ್ರೆ ಒಂದು ಬಿಗ್ ನ್ಯೂಸ್ ಇದೆ. ಏನು ಅಂದರೆ ನಮ್ಮ ಸ್ಟಾಕ್ ಫೈನಲಿ ಬಾಟಲ್ದು ಬಂದಾಯಿತು. ನಮ್ಮ ಪೋಕೋನು ಮೂಸ್ ನೋಡ್ತಾ ಇದ್ದಾಳೆ. ನೋಡ್ರಿ ಏನಿದೆ ಇದರಲ್ಲಿ, ಏನಿರ್ಬೋದು, ನನಗೋಸ್ಕರ ತಂದಿದ್ದಾರ ತಿನ್ನಿನ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾಳೆ. ಸೊ ಇದರಲ್ಲಿ ನಾನೊಂದು ಬಾಟಲ್ ಎತ್ತಾಕೋತೀನಿ ಫಸ್ಟು. ಬಿಕಾಸ್ ನಂದು ಮುಂಚೆ ಒಂದು ತೊಗೊಂಡಿದ್ದಲ್ಲ, ಅದು ಹೊಡೆದೋಗಿತ್ತು. ಆ್ಯಂಡ್ ಮಿಕ್ಕಿದ್ದು ನನ್ನ ಫೋಮಲ್ಲಿ ಸೆಲ್ ಮಾಡೋಕೆ ಇಟ್ಟಿರೋದ್ರಿಂದ ಅದು ಟಚ್ ಮಾಡೋದು ಬೇಡ ಅಂತ ಹಂಗೆ ಇಟ್ಟಿದ್ದೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮುಗಿಸ್ಕೊಂಡು ಆಮೇಲೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಪನ್ನೀರನ್ನ ಕೂಡ ತಿಂತಾ ಇದ್ದೀನಿ. ಈ ಪ್ಲೇಟಲ್ಲಿ ಇಷ್ಟು ಫ್ರೂಟ್ಸ್ ತಿಂತಾ ಇದ್ದೀನಿ, ಡ್ರ್ಯಾಗನ್ ಫ್ರೂಟ್ ಮತ್ತು ಬನಾನಾ. ಆ್ಯಂಡ್ ಇದರಲ್ಲಿ ಪ್ರೋಟೀನ್ ಶೇಕ್ ಕುಡಿಬೇಕು. ಸೊ ಕುಡಿಯುವ ಇವಾಗ. ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡಿದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ. ಇವಾಗ ಫೈನಲಿ ಅಮ್ಮ ಬಂದರು. ಅಮ್ಮ ಕೂಡ ಶಾಪಿಗೆ ಹೋಗಿದ್ರು. ಶಾಪಿಂದ ಇವಾಗ ಬಂದಿದ್ದು. ಅಲ್ಲಿ ತನಕ ನಾನು ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ಇದನ್ನು ಓಪನ್ ಮಾಡೋಕ್ಕೆ ಆಗಲಿಲ್ಲ. ಅಮ್ಮನೂ ಬರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಇವಾಗ ನಮ್ಮ ಬಾಟಲ್ಸ್ ಪ್ಯಾಕೇಜ್ ಏನಿದೆ ಇದನ್ನು ಓಪನ್ ಮಾಡೋಣ. ಫಸ್ಟ್ ಓಪನ್ ಮಾಡ್ತಿದ್ದಂಗೆ ವೈಟ್ ಬಾಟಲ್ ಸಿಕ್ಕಿದೆ. ಇಟ್ಸ್ ನಾಟ್ ಆ್ಯಕ್ಚುಲಿ ವೈಟ್, ಇಟ್ ಈಸ್ ಆಫ್ ವೈಟ್ ಅಂತ ಹೇಳ್ಬೋದು. ಸಖತ್ತಾಗಿದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಈ ಥರ ಸ್ಟೀಲಲ್ಲಿ ಸ್ಟ್ರಾ ಇದೆ. ಸೊ ನೈಸ್ ಗೈಸ್, ಐ ಆಮ್ ವೆರಿ ಹ್ಯಾಪಿ. ಫೈನಲಿ ನನ್ನ ಸ್ಟಾಕ್ಸ್ ಕೂಡ ಬಂತು. ಇವಾಗ ಪೂರ ಎಲ್ಲ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಯಾವ್ಯಾವ ಕಲರ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡಿ. ಪ್ಲಾಸ್ಟಿಕ್ ಸ್ಟ್ರಾ ಕೂಡ ಇದೆ ಮತ್ತು ಸ್ಟೀಲ್ ಸ್ಟ್ರಾ ಕೂಡ ಇದೆ. ನೋಡ್ರಿ ಚೆನ್ನಾಗಿರಲ್ವಾ? ಸೂಪರ್. ಎರಡೆರಡು ಸ್ಟ್ರಾ ಇನ್ನು ಯಾವ್ಯಾವ ಕಲರ್ ಇದೆ ತೆಕ್ ಮಾಡೋಣ. ನೆಕ್ಸ್ಟು ಇದು ಬ್ಲೂ ಕಲರ್ ಇದೆ. ಮೊದಲ ಕಾಣಿಸ್ತದೆ ಬ್ಲೂ ಕಲರ್. ವೈಟ್ ಒಂಥರ ಕ್ಲಾಸಿಕ್ ಆಗಿತ್ತು, ಬ್ಲೂ ಒಂಥರ ಸಪ್ರೇಟ್ ಚೆನ್ನಾಗಿದೆ. ನೋಡಿದ್ದೆಲ್ಲ ಇಷ್ಟ ಆಗುತ್ತೆ ನನಗೆ. ಎಲ್ಲರೂ ಶಾಪಿಂಗ್ ಹೇಳ್ಬೇಕಾಗಿರೋದು. ನಾನು ಯಾವ್ದು ಎತ್ಕೋಬೇಕು ಅಂತ ನೋಡಿ ಎತ್ಕೋತೀನಿ. ಏನಾದ್ರು ಹೇಳಿ. ಫೈನಲಿ ಪಿಂಕ್ ಕಲರ್ ಒಂದಿದೆ. ಸೊ ಪಿಂಕ್, ಮೈ ಪಿಂಕ್ ಬಾಟಲ್. ಲೈಟ್ ಪಿಂಕ್, ಅದು ಡಾರ್ಕ್ ಪಿಂಕ್, ಲೈಟ್ ಪಿಂಕ್ ಒಂದಿದೆ. ಇಲ್ಲಿ ನೋಡಿ, ಇದೆರಡು ಮತ್ತೆ ಸಪ್ರೇಟ್ ಕಲರ್ ಇದೆ ಬೇರೆ ಬಾಕ್ಸಲ್ಲಿ. ಮತ್ತೆ ಮೋಸ್ಟ್ಲಿ ಸೇಮ್ ಇದೆ. ಇದರಲ್ಲಿ ಏನಿತ್ತು ಅದೇ ಥರದ್ದು. ಅಮ್ಮ ಜೊತೆ ಮಂತ್ರಿ ಮಾಲ್ಗೆ ಬಂದಿದ್ದೀನಿ. ಸೊ ಅಮ್ಮನೂ ಇಲ್ಲೇ ಇದ್ದಾರೆ. ಇವಾಗ ಆ್ಯಕ್ಚುಲಿ ಮೆಟ್ರೋಲ್ ಬಂದು, ಬಿಕಾಸ್ ಆಟೋ ಏನಾದ್ರು ತೊಗೊಂಡ್ಬಿಟ್ರೆ 45 ಮಿನಿಟ್ಸ್ ಏನೋ 1 ಅವರ್ ಆಗುತ್ತೆ. ಮೆಟ್ರೋಲ್ ಆದರೆ 25 ಮಿನಿಟ್ಸ್ ಬಂದ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ನಂದು ನೇಲ್ಸ್ ಮಾಡಿಸ್ಕೋಬೇಕು. ನಂದು ನೇಲ್ಸ್ ನೋಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನ್ನ ನೇಲ್ಸ್ ಮಾಡಿಸ್ಕೋಬೇಕು. ಕ್ರಿಕೆಟ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟೇಡಿಯಂ ಹೋಗಿದ್ದೆ. ಸೊ ಅವ್ರ ಜೊತೆ ಹೋಗಿದ್ದೆ. ಸೊ ಅವ್ರು ನೋಡಿರ್ಬೋದು. ಇವಾಗ ಅವ್ರನ್ನ ಮೀಟ್ ಮಾಡೋಣ. ಶಾಪ್ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅಮ್ಮ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದಲ್ಲಮ್ಮ. ಸೊ ಗೈಸ್, ನನ್ನ ಫ್ರೆಂಡ್ ಹತ್ರ ಮಾತಾಡಿದೆ. ಅವರೇನೋ ಆ್ಯಪಲ್ಸ್ ಶೋರೂಮಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ್ಯಂಡ್ ಇವಾಗ ಚಾಯ್ಸ್ ಬೇರೆ ಓಪನ್ ಆಗಿದೆ ನೋಡಿ. ಯಾವ್ದು ಓಪನ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಇವಾಗ ನಮ್ಮದು ಕಸ್ಟಮರ್ಸ್ ಕೂಡ ಇದ್ದಾರೆ. ಸೊ ನಾನು ನೇಲ್ಸ್ ಮಾಡಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಮೇ ಬಿ ನಾನು ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ. ಆ ಟೈಮಲ್ಲಿ ಏನಾದ್ರು ಊಟ ಮಾಡ್ಕೊಂಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ ಊಟ ಮಾಡಲ್ವಾ? ಮಾಡ್ಬೇ, ನನಗೆ ಈಗಲೇ ಬೇಡ, ನಾನು ಬರೋವಾಗ ಸರಿ, ಹಂಗಾದ್ರೆ ನಾನು ತಿಂತೀನಿ ಗೈಸ್. ನನಗೆ ಹಸುವಾಗ್ತಿದೆ ಗೈಸ್. ಇವಾಗ ಫೈನಲಿ ಅನ್ನ ಸಾಂಬಾರು ತಿಂತಾ ಇದ್ದೀನಿ. ಇನ್ನೊಂದು ಬಾಕ್ಸಲ್ಲಿದೆ ಸಾರು, ಅದನ್ನು ಹಾಕ್ಕೊಂಡು ತಿನ್ನಬೇಕು ಗೈಸ್. ನಂದು ಹೊಸ ಸೆಟ್ ನೀಲ್ಸ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಕ್ಯಾಟ್ ಐ 3 ಕಲರ್ ಇದೆ. ಸೊ ಅದರಲ್ಲಿ ಯಾವ್ದು ಮಾಡಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದು ಮಾಡಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಕನ್ಫ್ಯೂಸ್ಡ್. ನೋಡೋಣ, ಡಿಸೈಡ್ ಮಾಡೋಣ ಫಸ್ಟ್. ಇವಾಗ ಈ ಲೈಟ್ ಕಲರ್ ಏನಿದೆ ಇದನ್ನು ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇವಾಗ ಅದನ್ನು ಕ್ಯಾಟ್ ಐ ಥರ ಮಾಡ್ತಾರೆ. ನೋಡಿ ಯಾವ ಥರ ಮಾಡ್ತಾರೆ ಅಂತ. ಕರ್ಲು. ಸೊ ಗೈಸ್, ಇದೊಂದು ಫಿಂಗರ್ ಕ್ಯಾಟ್ ಐ ಮಾಡಿಲ್ಲ ಏನು. ಆ್ಯಂಡ್ ಇದು ಕ್ಯಾಟ್ ಐ ಮಾಡೋದ್ಮೇಲೆ ಹೆಂಗೆ ಕಾಣಿಸ್ತಿದೆ ನೋಡಿ, ಹೆಂಗೆ ಶೈನ್ ಆಗ್ತಾ ಇದೆ. ವೆರಿ ಪ್ರಿಟಿ. ನನ್ನ ನೀಲ್ಸ್ನ ವಿತೌಟ್ ಲೈಟ್ ನೋಡ್ಬೋದು. ಈ ಥರ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದ್ದೀವಿ ಇಲ್ವೋ ಗೊತ್ತಿಲ್ಲ. ಇದರಲ್ಲೂ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅಮ್ಮ ನೋಡ್ರಿ ಹೆಂಗಿದೆ ನೀಲ್ಸು. ಚೆನ್ನಾಗಿದಲ್ಲ? ಕ್ಯಾ ನಮ್ಮ ಸ್ಟಾಫ್ ನೋಡಿ 4200 ಅಂತವನೆ. तुम्हारा सैलरी से कट करो. ಸೊ ಇವಾಗ ವಾಪಸ್ ಮನೆಗೆ ಹೋಗೋಣ ಗೈಸ್. ಗೊತ್ತಿರೋ ಹಾಗೆ ನಾನು ತುಂಬ ದಿನದಿಂದ ಮನೆ ಹುಡುಕ್ತಿದ್ದೆ, ಮತ್ತೆ ಸ್ಟಾಪ್ ಮಾಡಿದೆ, ಮತ್ತೆ ಮನೆ ಹುಡುಕ್ತೆ, ಮತ್ತೆ ಸ್ಟಾಪ್ ಮಾಡಿದೆ. ಸೊ ಇವತ್ತು ಅಮ್ಮ ಎಲ್ಲ ನೋಡಿದ್ದೀನಿ ಮನೇನ, ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ರಾಗಿ ದೋಸೆ ಅಲ್ಲಮ್ಮ ಇದು? ಅಲ್ಲ, ಎಲ್ಲ ಮಿಕ್ಸ್ ಹಿಟ್ಟಿನ ದೋಸೆ. ಎಲ್ಲ ಮಿಕ್ಸ್ ಹಿಟ್ಟಿಂದು ದೋಸೆ ಮಾಡಿದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಬೇಕಾಗಿರೋ ಥರ ಮನೆ ಸಿಗೋದು, ಅದು ಬಡ್ಜೆಟಲ್ಲಿ ಸಿಗೋದಿಲ್ಲ, ಭಾರಿ ಕಷ್ಟ. ಆ್ಯಂಡ್ ಅಷ್ಟೊಂದು ರೆಂಟ್ ಮೇಲೆ ಕೂಡ ಸ್ಪೆಂಡ್ ಮಾಡೋದು ವ್ಯಾಲಿಡ್ ಅನ್ಸಲ್ಲ. ಆ್ಯಂಡ್ ಈ ಮನೆನೂ ಅಣ್ಣ ಅದಕ್ಕೆ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೂವ್ ಆಗಿದ್ದು. ಸೊ ಅಮ್ಮ ಒಂದೊಂದ್ಸಲ ಒಬ್ಬರೇ ಇರೋದಕ್ಕೆ ಬೇಜಾರು ಮಾಡ್ಕೋತಾರೆ, ಎಷ್ಟು ದೊಡ್ಡ ಮನೆ ನಾವಿದ್ದೇನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದಕ್ಕೇ
ಮನೆ ಶಿಫ್ಟ್ ಮಾಡಬೇಕು ಅಂತ ತುಂಬ ಟೈಮಿಂದ ಯೋಚನೆ ಮಾಡ್ತಿದ್ವಿ. ಬಟ್ ಒಳ್ಳೆ ಮನೆ ಕೂಡ ಸಿಗಬೇಕಲ್ವ, ಸ್ವಲ್ಪ ಟೈಮ್ ತೊಗೋತಿದ್ವಿ. ಇವತ್ತು ಯಾವುದೋ ಒಂದು ಹೊಸ ಮನೆ ಕಟ್ಟಿರೋದಿದೆ ಅಂತೆ, ಸೊ ಅದು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಇವಾಗ ಅದನ್ನು ತಿಂದ್ಬಿಟ್ಟು ಹೋಗೋಣ. ಸೊ ಗೈಸ್ ಆ್ಯಕ್ಚುಲಿ ಮನೆ ಹೋಗಿ ನೋಡ್ಕೊಂಡು ಬಂದ್ವಿ, ಬಟ್ ಹೋಗಿದ್ದ ಕೆಲಸ ಆಗಲಿಲ್ಲ, ಬಿಕಾಸ್ ತುಂಬ ಚಿಕ್ಕದಾಗಿತ್ತು ಮನೆ. ಸೊ ಹಾಗಾಗಿ ಇವಾಗ ನ್ಯೂ ಇಯರ್ ಕೂಡ ಇವತ್ತು ರಾತ್ರಿ ನ್ಯೂ ಇಯರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅಪ್ಪ ಅಮ್ಮನ ಕೂಡ ಮೂವಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಅಪ್ಪ ಬರಲ್ಲ ಅಂತಂದ್ರು, ಆಮೇಲೆ ಯಾಕೆ ಬರಲ್ಲ ಬರೀ ಮೇಲೆ ಅಮ್ಮನ ಹೇಳಿದ್ಮೇಲೆ ಇವಾಗ ಅಪ್ಪ ಕೂಡ ಬರ್ತಾರೆ. ಸೊ ಇದೊಂದು ಲಗೇಜ್ ಇದೆ, ಇದನ್ನು ಮನೆಗಿಟ್ಟು ಆಮೇಲೆ ಸೀದಾ ಓರೈನ್ ಮಾಲ್ಗೆ ಹೋಗ್ಬೇಕು. ಆರಾಮ್ಸೆ ಒಂದು 5-6 ಲಕ್ಷ ತಂದರೆ ಸಾಕು ನೀವು ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್ ನಮ್ಮಮ್ಮ ದುಬೈಗೆ ಹೋಗಿ ಗೋಲ್ಡ್ ತೊಗೋಬೇಕಂತೆ, ಅದಕ್ಕೆ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋಣ, ಫಸ್ಟ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಗೈಸ್ ನಮ್ಮಪ್ಪ ಕೂಡ ಮಂತ್ರಿ ಮಾಲಲ್ಲಿದ್ದರು, ಅವ್ರು ಹಂಗೆ ಡೈರೆಕ್ಟಾಗಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಬಂದರು. ಸೊ ಇವಾಗ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ. ಸೊ ಈಗ ಲೆಟ್ಸ್ ಗೋ ಗೈಸ್. ಇವತ್ತು ನಾವು ಡೆವಿಲ್ಗೆ ಹೋಗಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ವಿ. ಅಪ್ಪ ಫ್ರೀ ಇದ್ರೆ ಅಮ್ಮ ಫ್ರೀ ಇರ್ತಿರ್ಲಿಲ್ಲ, ಅಮ್ಮ ಫ್ರೀ ಇದ್ರೆ ನಾನು ಫ್ರೀ ಇರ್ತಿರ್ಲಿಲ್ಲ. ಎಲ್ರಿಗೂ ಟೈಮ್ ಲೈನ್ ಮ್ಯಾಚ್ ಮಾಡ್ಕೊಂಡು ಹೋಗೋದಿದಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಡೆವಿಲ್ ಮೂವಿನ ಐ ಥಿಂಕ್ ಥಿಯೇಟರಿಂದ ತೆಗೆದೇ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವಿವತ್ತು ಮಾರ್ಕ್ ಮೂವಿಗೆ ಹೋಗ್ತಾ ಇದ್ದೀನಿ, ನಮ್ಮ ಸುದೀಪ್ ಸರ್ ಮೂವಿಗೆ. ಗೈಸ್ ಇವತ್ತು ಲಿಟ್ರಲಿ 0 ಪ್ಲಾನ್ ಇತ್ತು ಮೂವಿಗೆ ಬರೋದು. ನಮ್ಮಮ್ಮ ಓಡಿಸ್ಕೊಂಡು ಕರ್ಕೊಂಡ್ಬಂದ್ರ, ನನಗೆ ದಿನ ವೇಸ್ಟ್ ಆಯ್ತಲ್ಲ, ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಆಮೇಲೆ ಹೆಂಗೂ ಹೋಗೋಣ ಅಂದ್ಕೊಂಡಿದ್ವಲ್ಲ, ಮತ್ತು ಹೆಂಗೂ ಹೋಗೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಬುಕ್ ಮಾಡೋದು. ಇನ್ನು 5 ಮಿನಿಟ್ಸಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಇವಾಗ ಹೊರೈನ್ ಒಳಗಡೆ ಹೋಗೋಣ ಗೈಸ್. ಆ್ಯಂಡ್ ಪುಣ್ಯಕ್ಕೆ ರಿಕ್ಲೈನರ್ ಸೀಟ್ ಸಿಕ್ತು. ಇವತ್ತು ಸ್ವಲ್ಪ ಕ್ರೌಡ್ ಇದೆ, ಬಟ್ ಮಾಲಲ್ಲಿ ತುಂಬ ಕ್ರೌಡ್ ಇತ್ತು. ಇವಾಗ ಹೆಂಗೂ ಒಳಗಡೆ ಬಂದ್ವಿ. ಸೊ ಇಲ್ಲೇ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ನಾವು ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ. ಏನೋ ಇವತ್ತು ಲೇಟ್ ಆಗಿಲ್ಲ, ನಾವು ಯಾವಾಗ ಪ್ಲಾನ್ ಮಾಡಿದಾಗಲೂ ಲೇಟ್ ಆಗ್ತಿತ್ತು ನಂದು. ಫೈನಲಿ ಇವಾಗ ನಮ್ಮ ಸೀಟ್ನ ಫುಲ್ ಮಾಡ್ಕೊಳ್ಳುವ. ಅಯ್ಯೋ ಫುಲ್ ಜಾಸ್ತಿ ಆಗೋಯ್ತು. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡಿ, ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಒಬ್ರನ್ನ ಕೂರಿಸ್ಕೊಂಡಿದ್ದೀನಿ, ಈ ಕಡೆ ಒಬ್ರನ್ನ ಕೂರಿಸ್ಕೊಂಡಿದ್ದೀನಿ. ಫೈನಲಿ ಪೀಸ್. ಇವಾಗ ಇಂಟರ್ವಲ್ ಬಿಡ್ತು. ನಾನು ಒಂದು ಕ್ಯಾಪೆಚಿನೋ ಮತ್ತು ಪಿಜ್ಜಾ ತೊಗೋಣ ಅಂತ ಹೇಳ್ಬಿಟ್ಟು ಬಂದೆ, ಬಿಕಾಸ್ ಅಪ್ಪ ಅಮ್ಮ ಏನೂ ತಿಂದಿಲ್ಲ. ಅಲ್ಲಿ ಫುಲ್ ಕ್ರೌಡ್ ಇತ್ತು. ಸೊ ಹಾಗಾಗಿ ಇಲ್ಲಿ ಫ್ರೀ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಡರ್ ಮಾಡಿದೆ. ವೈಸ್ ಇವಾಗ ಪನ್ನೀರ್ ಪಿಜ್ಜಾ ತೊಗೊಂಡಿದ್ದೀನಿ. ಆ್ಯಂಡ್ ಅಪ್ಪ ನೋಡಿ ಇಲ್ಲೇ ಕಾಫಿ ಕುಡಿತವ್ರೆ. ಇವಾಗ ಒಳಗಡೆ ಹೋಗ್ಬೇಕು. ಸಕ್ಕರೆ ಇಲ್ವಾ? ಹಾಗೆ ಸಕ್ಕರೆ ಇಲ್ವಂತೆ, ಸಕ್ಕರೆ ಇಸ್ಕೊಂಡ್ಬರ್ತೀನಿ ಇವಾಗ. ನಾವು ಆ್ಯಕ್ಚುಲಿ ನೀವು ನೋಡಿದ ಹಾಗೆ ಮಾರ್ಕ್ ಮೂವಿಗೆ ಬಂದಿದ್ವಿ. ಸೊ ಒಳಗಡೆ ಇನ್ನು ಇಂಟರ್ವಲ್ ನಡೀತಾ ಇದ್ದಿದ್ದರಿಂದ ಅಮ್ಮ ಎಲ್ಲ ತಿಂತಾ ಇದ್ರು, ಅಪ್ಪ ಕಾಫಿ ಕುಡಿತಾ ಇದ್ರು. ಸೊ ಇವಾಗ ನಾನು ಒಂದು ಪೀಸ್ ಎತ್ಕೊಂಡು ತಿಂತೀನಿ. ಗೈಸ್ ಫೈನಲಿ ಮೂವಿನ ಬಂದ್ವಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಕೇಳೋಣ ಮೂವಿ ಬಗ್ಗೆ. ಏನಪ್ಪ ಜಿ, ಏನಮ್ಮ ಏನನ್ನಿಸ್ತು? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ನಿಮ್ಮ ಅಪ್ಪನ ಡಿಶಮ್ ಮಾಡೋದು ದರ್ಶನ್ ಮೂವಿ ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ ದರ್ಶನ್ ಮೂವಿ. ಅಮ್ಮ ಮಂತ್ರಿ ಮಾಲ್ ಹೊರಡ್ತಾರೆ, ನಾನು ಮತ್ತೆ ಅಪ್ಪ ಇಲ್ಲಿ ನೋಡ್ಬೋದು. ನಾನು ಮತ್ತೆ ಅಪ್ಪ ಡೈರೆಕ್ಟಾಗಿ ಮನೆಗೆ ಹೊರಡ್ತೀವಿ. ಸೊ ಅದಾದಮೇಲೆ ನಾನು ಇವತ್ತು ಪಾರ್ಟಿ ಪ್ಲಾನ್ ಮಾಡಿದ್ದೀನಿ, ಬಿಕಾಸ್ ಟುಡೇ ಇಸ್ 31st ಆ್ಯಂಡ್ ನಾಳೆ ನೀವು ಅಂದರೆ ನೈಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕಲ್ಲ. ಸೊ ಹಾಗಾಗಿ ಸೊ ಗೈಸ್ ನಾವು ಇವಾಗ ಈ ಕಡೆ ಮೆಟ್ರೋಲ್ ಬಂದ್ವಿ. ಅಮ್ಮ ಅಲ್ಲಿ ಹೋಗ್ತಾರೆ ನೋಡಿರಿ, ಅಲ್ಲಿ ಪ್ರೂವ್ ಮಾಡ್ತೀನಿ. ಈಗ ಮನೆಗೆ ಹೊರಡಬೇಕು. ಮನೆಗೆ ಹೊರಟಿ ತಲೆ ಸ್ನಾನ ಮಾಡಿ ಮತ್ತೆ ಫುಲ್ ರೆಡಿ ಆಗಬೇಕು, ಬಿಕಾಸ್ ಇಟ್ ಈಸ್ ದಟ್ ಟೈಮ್ ಆಫ್ ದ ಮಂತ್. ಸೊ ಗೈಸ್ ಫೈನಲಿ ಮನೆಗೆ ಬಂದು ಇವಾಗ ರೆಡಿ ಕೂಡ ಆಗಾಯಿತು. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಆಮೇಲೆ ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಟುಕ್ ಅ ಲಾಟ್ ಆಫ್ ಟೈಮ್ ಟು ಗೆಟ್ ರೆಡಿ. ಹೇರ್ ಎಲ್ಲ ಸೆಟ್ ಮಾಡ್ಕೊಂಡು ಮೇಕಪ್ ಎಲ್ಲ ಮಾಡಿಕೊಂಡು ಇವತ್ತು ಐ ಡೋಂಟ್ ನೋ ಐ ಫೆಲ್ಟ್ ಲೈಕ್ ವೇರಿಂಗ್ ಅ ರೆಡ್ ಲಿಪ್ಸ್ಟಿಕ್. ಸೊ ಹಾಗಾಗಿ ನನ್ನ ಈ ಒಂದು ಲುಕ್ ನಿಮಗೆ ಹೇಗೆ ಅನಿಸ್ತಿದೆ ಕಮೆಂಟ್ ಮಾಡಿ. ಸೊ ಗೈಸ್ ಫೈನಲಿ ನಮ್ಮ ಫೋಮೋ ಬಾಟಲ್ ಈಸ್ ಹಿಯರ್. ಈ ಬಾಕ್ಸಲ್ಲಿ ಇನ್ನೂ ತುಂಬ ಬಾಟಲ್ಸ್ಗಳೆಲ್ಲ ಇದೆ. ಆ್ಯಂಡ್ ದೇರ್ ಆರ್ ಅ ಲಾಟ್ ಮೋರ್ ಬಾಟಲ್ಸ್ ಹಿಯರ್. ನಾನು ಅದನ್ನೇ ಇಟ್ಕೊಂಡು ನೋಡ್ತಾ ಇದ್ದೆ. ಇನ್ನೂ ತುಂಬ ಕಲರ್ಸ್ ಇದೆ. ಸೊ ನಿಮಗೂ ಬೇಕು ಅಂತಂದರೆ ನಮ್ಮ ಫೋಮೋ ಶಾಪ್ಗೆ ಬಂದು ಯು ಕ್ಯಾನ್ ಬೈ ಆರ್ ಫೋಮೋ ಬಾಟಲ್ಸ್. ಪಿಂಕ್ ಅದ ನೋಡಿ ಏನು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ಏನೋ ಆಯಿತು, ಸೊ ಅದರಿಂದ ನಾನು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅದು ಏನಾಯಿತು ಅಂತ ನಾನು ನಿಮ್ಮ ಹತ್ರ ಆಮೇಲೆ ಶೇರ್ ಮಾಡ್ತೀನಿ. ಸೊ ನಾನು ಸ್ವಲ್ಪ ಪನ್ನೀರ್ ಮತ್ತು ಸ್ವಲ್ಪ ಮಾಕ್ಟೇಲ್ನ ತೊಗೊಂಡು ಕುಡಿತಾ ಇದ್ದೆ. ಸೊ ಗೈಸ್ ಈ ಡಬ್ಬಗಳೆಲ್ಲ ಇದೆ. ಸೊ ಇದು ಶಾಪಿಗೆ ಹೋಗುತ್ತೆ. ಇಟ್ಸ್ ಲೈಕ್ ನಾವು ಒಂದೇ ಸಲ ಜಾಸ್ತಿ ಸ್ಟಾಕ್ ಇಡ್ತಾ ಇಲ್ಲ, ಖಾಲಿ ಮಾಡ್ದಂಗೆ ಅದನ್ನು ತೊಗೊಂಡು ಹೋಗ್ತೀವಿ. ಬಿಕಾಸ್ ಈಗ ಇಲ್ಲಿ ಪೂರ ಏನಿದೆ ಇದೆಷ್ಟೊಂದು ತೊಗೊಂಡೋಗಿ ಇಡೋದಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಜಾಗ ಇಲ್ಲ ಶಾಪಲ್ಲಿ. ಸೊ ಹಾಗಾಗಿ ಯಾರಾದರೂ ತೊಗೋಬೇಕು ಅಂತಂದರೆ ನಮ್ಮ ಅಮ್ಮನ ಹತ್ರ ಬಂದು ಆಂಟಿ ಬಾಟಲ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಮ್ಮಮ್ಮ ಕೊಡ್ತಾರೆ. ಏನಮ್ಮ
ಅವರು ಬಂದು ಇವಾಗ ಊಟ ಮಾಡ್ತಾ ಇದ್ದಾರೆ. ನಾನು ಊಟ ಮಾಡ್ಬೇಕು ಜಿಮ್ಮಿಂದ ಬಂದ್ಬಿಟ್ಟು. ಆ್ಯಂಡ್ ನಾನು ಹೇಳಿದ್ನಲ್ಲ ನೆನ್ನೆ ಸ್ಟೋರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ವೆಯ್ಟ್ ಮಾಡಿ ನೋಡಿ. ನೆನ್ನೆ ರಾತ್ರಿನೇ ಕಟ್ ಮಾಡಬೇಕಿತ್ತು, ಬಟ್ ಅಪ್ಪ ಇದ್ರು ಮನೇಲಿ, ಬಟ್ ಅಮ್ಮ ಇರಲಿಲ್ಲ, ಶಾಪಿಗೆ ಹೋಗಿದ್ರು. ಸೊ ಹಾಗಾಗಿ ಇವಾಗ ನಮ್ಮ ನ್ಯೂ ಇಯರ್ ಕೇಕ್ನ ಕಟ್ ಮಾಡ್ತಾ ಇದೀವಿ. ಎನಿವೇಸ್ ಇಟ್ ಇಸ್ January 1st ಓನ್ಲಿ. ಸೊ ಹಾಗಾಗಿ ಕೇಕ್ ಆನ್ ದ ವೇ ತೊಗೊಬಂದೆ. ಇವಾಗ ನೀನು ಹಂಗಂತ ಹೇಳಿ ಅವರು ಫ್ಯಾನ್ಸ್ ಅನ್ಕೋಬೇಕು. 12 ಗಂಟೆವರೆಗೆ ನಮ್ಮ ಶಾಪಲ್ಲಿ ಏನು ಮಾಡ್ತಾ ಇದ್ರು? 12 ಗಂಟೆ ತನಕ ಅಲ್ಲ, ಆ್ಯಕ್ಚುಲಿ ನಾನು ನೆನ್ನೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೋಟೆಲ್ಲ. ಸೊ ನಾನು 8 o'clock ಹಂಗೇನೋ ಹೋದೆ. ಅಮ್ಮ ಬರೋದು ಮನೆಗೆ 10 ಗಂಟೆಗೆ. ಸೊ ಹಾಗಾಗಲಿಲ್ಲ. ನಮ್ಮಪ್ಪ ನೋಡಿ ಸೊ ಗೈಸ್, ನಮ್ಮೆಲ್ಲರಿಂದ ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದೀವಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಅಭಿಮಾನಿಗಳಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕಟ್ ಮಾಡಿದ್ರೆ ಆಯ್ತು. ಒಬ್ಬರಿಂದಲೇ ಥ್ಯಾಂಕ್ ಯು. ನಾವು ಏನ್ ಲೋಗೋ ಮಾಡಿಸಿದ್ವಿ, ನಮ್ಮಪ್ಪ ಅದನ್ನ ಅವ್ರ ಫೋನ್ಗೆ ಹೊಂಟಿಸ್ಕೊಂಡಿದ್ದಾರೆ ನೋಡ್ರಿ. ಹಿಂಗೆ ಫೋಮೋದು ಹೊಸ ಫೋನ್ ಲಾಂಚ್ ಮಾಡಿದೀವಿ ನೋಡಿ ಗೈಸ್. ನಿನ್ನೆ ಪಾರ್ಟಿಗೆ ಹೋದ್ಮೇಲೆ ಏನೇನೋ ಆಯ್ತು. ಸೊ ಅದು ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸೊ ಇವಾಗ ನಾನು ಜಿಮ್ಗೆ ಬಂದಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು January 1st. ಸೊ ಇವತ್ತು ಜಿಮ್ನ ಮಿಸ್ ಮಾಡಬಾರ್ದು ಅಂತ ನಾನು ಖಾಲಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬ ಜನ ನ್ಯೂ ಇಯರ್ ರೆಸಲ್ಯೂಷನ್ ಮಾಡಿಕೊಂಡು ಜಿಮ್ಮಿಗೆ ಬಂದಿದ್ದಾರೆ. ಸೊ ಆಗ ಸ್ವಲ್ಪ ಜನ ಕೂಡ ಇದ್ದಾರೆ. ಸೊ ಹಾಗಾಗಿ ಲೆಟ್ಸ್ ವರ್ಕೌಟ್. ಇವತ್ತು ಮಿಸ್ ಮಾಡಿದ್ರೆ ವರ್ಷ ಪೂರ ಹಿಂಗೆ ಆಗ್ಬಿಡುತ್ತೆ, ಆಮೇಲೆ ಆ್ಯಬ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ 2025 ಕಂಪ್ಲೀಟ್ ಆ್ಯಬ್ಸ್ ಮಾಡಬೇಕು ಅಂತಿತ್ತು, ಅದಾಗಲಿಲ್ಲ. 2026 ಅಲ್ಲಾದರೂ ಅಚೀವ್ ಮಾಡೋಣ. ಸೊ ಲೆಟ್ಸ್ ಗೋ ಇನ್ಸೈಡ್ ದ ಜಿಮ್ ಗೈಸ್. ನ್ಯೂ ಇಯರ್ ನೈಟ್ ಏನಾಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏನಪ್ಪ ಅಂತಂದರೆ, ಸೊ ನಾನು ನನ್ನ ಫ್ರೆಂಡು ಒಂದು ಜಾಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅವಳು 2 ಜಾಗದಲ್ಲಿ ಟೇಬಲ್ ಬುಕ್ ಮಾಡಿದ್ಲು. ಬಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಅವಳು ಹೋಗಿದ್ದು ಒಂದು ಕಡೆಗೆ, ಬಟ್ ಟೇಬಲ್ ಬುಕ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ದು ಒಂದು ಕಡೆಗೆ. ಸೊ ನಾನು ಎಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದ್ಲು ಅಲ್ಲಿಗೆ ಹೋಗಿದ್ದೆ. ಸೊ ಆಮೇಲೆ ಅಲ್ಲಿ ನೋಡಿದ್ರೆ ಆಲ್ರೆಡಿ ನಾನು ಎಂಟ್ರಿ ಟಿಕೆಟ್ ಕೂಡ ಪೇ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇಟ್ಸ್ ಲೈಕ್ ಪರ್ ಪರ್ಸನ್ 2000 ಆ ಥರ. ನನ್ನ ಜೊತೆ ಇನ್ನೊಂದು ಫ್ರೆಂಡ್ ಇದ್ದಿದ್ದು ಆಯಿತಾ. ಸೊ ಹಾಗಾಗಿ ಟೋಟಲಿ ಒಬ್ಬರಿಂದ ನಾವು ಇಲ್ಲಿ ಆಲ್ರೆಡಿ ಹೋಗಿ ಕಡೆ 3000 ಪೇ ಮಾಡಿದ್ವಿ, ನಮ್ಮ ಕಡೆ 4000 ಪೇ ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ ನಾನು ಏನೇನೋ ಅದನ್ನು ಒಂದು ವೀಕ್ ಪೂರ ನಂದು ತುಂಬ ರಾಂಗ್ ಆಗಿ ಹೋಗ್ತಾ ಇತ್ತು. ಐ ವಾಸ್ ಅ ಪ್ರಿಟಿ ಲೋ, ಏನೇನೋ ವರ್ಕ್ ಸ್ಟ್ರೆಸ್ ಅಂತ ಏನೇನೋ ಇತ್ತು ಅಂತ ಹೇಳ್ಬಿಟ್ಟು ಸಖತ್ತು ಟೆನ್ಷನ್ ಇದ್ದಿದ್ದೆ. ಹಂಗಾಗಿ ಇವತ್ತವ್ರು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಆಯಿತಾ. ಅವತ್ತು ಏನಾಯಿತು, ಹಂಗೆ ಮಿಸ್ಟೇಕ್ ಆಗೋಯ್ತು. ಆಲ್ರೆಡಿ ಪೇಮೆಂಟ್ ಕೂಡ ಮಾಡಿದ್ವಿ, ಅವ್ರು ರಿಟರ್ನ್ ಕೂಡ ಮಾಡೋಂಗಿಲ್ಲ. ಆಮೇಲೆ ಏನು ಮಾಡೋದು ಅಂತ ನಂಗಂತೂ ನಾನು ಫುಲ್ ಬ್ರೇಕ್ ಡೌನ್ ಆಗ್ಬಿಟ್ಟೆ ಮೆಂಟಲಿ. ಸ್ಟಾರ್ಟೆಡ್ ಕ್ರೈಯಿಂಗ್. ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಇವತ್ತಾದರೆ ಏನಾದ್ರು 1 hour ನೆಟ್ಟಿಗೆ ಹೋಗ್ಲಿಲ್ಲದಿತ್ತು. ಸೊ ನ್ಯೂ ಇಯರ್ ನೈಟು ನಾನು ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಬಿಕಾಸ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಸೋ ಮಚ್ ಅಟ್ ಒನ್ ಶಾಟ್. ಅಂದರೆ ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಹೋಗಿದ್ರೆ ಆಯಿತು ಬಿಡು ಅಂತ. ಬಟ್ ನಾನು ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ನ ಕೂಡ ಮೀಟ್ ಮಾಡ್ತಿದ್ದೆ. ಐ ರಿಯಲಿ ವಾಂಟೆಡ್ ಟು ಸ್ಪೆಂಡ್ ಟೈಮ್ ವಿತ್ ಹರ್. ಆಮೇಲೆ ಅಂದರೆ ವಿ ಡಿಡ್ ಆಫ್ಟರ್ ಪಾರ್ಟಿ. ಬಟ್ ಅಂದರೆ ನಮ್ಮಿಬ್ರದ್ದು ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಅವಳನ್ನು ಮೀಟ್ ಮಾಡಿದೆ. ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಹೆಂಗೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಜೊತೆಗೆಲ್ಲ ಕೇಕ್ ಕಟ್ ಮಾಡೋಣ, ಏನೇನೋ ಮಾಡೋಣ, ಹತ್ತಿರೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದಾಗಲಿಲ್ಲ. ಸೊ ಸಖತ್ ಬೇಜಾರಾಗೋಯ್ತು ನನಗೆ. ಹಾಗಾಗಿ ನಾನು ಅಲ್ಲಿಗೆ ಹೋದ್ಮೇಲೆ ನಾನು ಬ್ಲಾಗೇ ಮಾಡಲಿಲ್ಲ, ಬಿಟ್ಬಿಟ್ಟೆ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್. ಲಿಟ್ರಲಿ ನನ್ನ ನ್ಯೂ ಇಯರನ್ನೇ ವೆರಿ ಬ್ಯಾಡ್ ಸ್ಟಾರ್ಟ್ ಆಗಿದೆ. ಬಟ್ ಇಟ್ಸ್ ಓಕೆ, ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಮುಂದೆ ಹೋಗೋಣ. ಇರುತ್ತೆ, ಒಂದೊಂದ್ಸಲ ಆಗುತ್ತೆ, ಏನೋ ಮಾಡೋಂಗಿಲ್ಲ. ನಾನು ಮಾತ್ರ ಅಲ್ಲ, ಮೇ ಬಿ ಮೋಸ್ಟ್ ಆಫ್ ದ ಹೆಣ್ಮಕ್ಳು ಹೆಂಗೆ ಅಂತಂದರೆ, ವಿ ಜಸ್ಟ್ ಹ್ಯಾವ್ ಟು ಕ್ರೈ ಇಟ್ ಔಟ್ ಫಸ್ಟು ಹತ್ಕೊಳ್ಬೇಕು. ಆಮೇಲೆ ಏನಾರು ಆಗಲಿ ಅದನ್ನು ಫೇಸ್ ಮಾಡ್ಬೋದು. ಸೊ ನೀವು ನಿಮ್ಮ ಕೈಲಿ ಒಳಗಾಗುತ್ತೆ ಅಂತಂದರೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ. ನೀವು ವೀಕ್ ಅಂತ ಅಲ್ಲ. ಸೊ ಯಾವತ್ತೂ ಆ ಥರ ಅಂದ್ಕೋಬೇಡಿ. ಸೊ ಅದೇ ಒಂದು ನೋಟಲ್ಲಿ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನ ಬ್ಲಾಗ್ಸ್ ಹಾಕಿರಲಿಲ್ಲ, ಅದೇ ನಾನು ಹೇಳಿದ್ನಲ್ಲ ಏನೇನೋ ನಡೀತಾ ಇತ್ತು ಅಂತ. ಸೊ ಹಾಗಾಗಿ ಹೌಎವರ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.